ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಏನಾದರೂ ಪ್ರಾಬ್ಲಮ್ಸ್ ಅಥವಾ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ಗಳೇ ಬರ್ತಾ ಇಲ್ಲ. ಕಮೆಂಟ್ಗಳು ಬಂದರೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ನಾನು ಇಂಪ್ರೂವೈಸೇಷನ್ ಕೂಡ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪುಂಡಿನ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅದರದ್ದು ಹೆಲ್ತಿ ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ. ಇದು ಪುಂಡಿ ಸೊಪ್ಪು ಒಂದು ಆಯುರ್ವೇದದಲ್ಲೇ ಪ್ರಮುಖವಾದಂತಹ ಸೊಪ್ಪು ಆಗಿರುತ್ತೆ. ಇದು ದೇಹದ ಆಂತರಿಕ ಶುದ್ಧಿ ಮಾಡುತ್ತೆ. ಅಂದರೆ ಏನಾದರೂ ಕ್ಲಾಟ್ಸು ಅಥವಾ ಕಟ್ಕೊಳ್ಳೋ ಥರ, ಗಂಟ್ಲಲ್ಲಿ ಕಟ್ಕೊಳ್ಳೋ ಥರ, ಹೊಟ್ಟೆಲಿ ಇನ್ಫೆಕ್ಷನ್ಸ್ ಈ ಥರ ಆದರೆ ಇದು ಎಲ್ಲ ಕ್ಲಿಯರ್ ಮಾಡುತ್ತೆ. ಮತ್ತು ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಆಗುತ್ತೆ. ಆಮೇಲೆ ವಿಟಮಿನ್, ಖನಿಜ ಇರೋದ್ರಿಂದ ಅದು ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ರಕ್ತಹೀನತೆ ಆಗ್ತಾ ಇರುತ್ತಲ್ವ, ಈಗ ಅನಿಮಿಯಾ ಅಂತ ಕೇಳಿರ್ತೀವಲ್ವ. ಸೊ ಇದನ್ನು ಕೂಡ ಇದು ರಕ್ತಹೀನತೆನ ಕಡಿಮೆ ಮಾಡುತ್ತೆ. ಆಮೇಲೆ ಇದರಲ್ಲಿ ಔಷಧೀಯ ಗುಣಗಳು ತುಂಬ ಜಾಸ್ತಿ, ಯಾಕೆಂದರೆ ಇದು ಕೂಡ ಒಂದು ಆಯುರ್ವೇದ ಅಲ್ವಾ. ಹಂಗಾಗಿ ಜಾಸ್ತಿ ಇರೋದ್ರಿಂದ ಇದು ಮೂತ್ರದ ಸಮಸ್ಯೆ, ಅಂದರೆ ಯಾರಿಗಾದ್ರೂ ಯೂರಿನ್ ಇನ್ಫೆಕ್ಷನ್ಸು ಈ ಥರ ಎಲ್ಲ ಇದ್ದರೆ ಇದು ಕ್ಲಿಯರ್ ಮಾಡುತ್ತೆ. ಆಮೇಲೆ ನಮ್ಮ ಬ್ಲಡ್ಡಲ್ಲಿ ಏನು ಅನ್ವಾಂಟೆಡ್ ಕೊಲೆಸ್ಟ್ರಾಲು ಮತ್ತು ಗ್ಲೂಕೋಸ್ ಇರುತ್ತಲ್ವ, ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ತುಂಬ ಇರುತ್ತೆ. ಸೊ ಏನು ಮಾಡುತ್ತೆ ಅಂದರೆ ಇರೋದ್ರಿಂದ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸ್ಟ್ರಾಂಗ್ ಆಗುತ್ತೆ ಇದನ್ನು ಬಳಸೋದ್ರಿಂದ. ಆಮೇಲೆ ಹೆಣ್ಮಕ್ಳು ಪೀರಿಯಡಿಕಲ್ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಅಂದರೆ ಈಗ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಸೊಪ್ಪನ್ನು ಬಳಸ್ಕೊಂಡು ತಿಂತಾ ಬಂದರೆ ಅದು ಕೂಡ ಮುಟ್ಟಿನ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಸೊಪ್ಪು ಪಲ್ಯ ಹೇಗೆ ಮಾಡೋದು ಅಂತಂದರೆ, ನಾವು ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಬಿಡಿಸ್ಕೊಳ್ಬೇಕು. ಅಂದರೆ ಎಲೆ ಥರ ಇರುತ್ತೆ ಇದು. ಸೊ ನಾವು ಎಲೆನ ಬಿಡಿಸ್ಕೊಂಡಿರಬೇಕು. ಅದನ್ನು ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಚಿಕ್ಕದಾಗಿ, ಯಾಕೆಂದರೆ ಅದು ಬೆಂದರೆ ಫುಲ್ಲು ಕರ್ಗೋಗ್ಬಿಡುತ್ತೆ ಸೊಪ್ಪು. ಹಾಗಾಗಿ ನಾವು ಎಲೆನೇ ಆಗಿ ತಗೊಂಡು ಇದನ್ನು ಪಲ್ಯಕ್ಕೆ ಬಳಸಬೇಕು. ಅದನ್ನು ಬಿಡಿಸಿರೋ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ನೆನೆಸಿದ ಕಾಳು, ಅಂದರೆ ನಾವೇನಾದರೂ ಅದ್ರ ಜೊತೆಗೆ ಕಾಳುಗಳ್ನ ನೆನೆಸ್ಕೊಂಡಿರಬೇಕು. ಅಲಸಂದೆ ಕಾಳು ಮತ್ತು ಕಡಲೆಕಾಳು, ಶೇಂಗಾ ಈ ಥರ ಕಾಳುಗಳ್ನ ನಮಗೆ ಯಾವುದು ಹೆಸ್ರು ಕಾಳು ಇದ್ದರೆ ಹೆಸ್ರು ಕಾಳು ಕೂಡ ಹಾಕ್ಕೋಬೋದು. ಅದನ್ನು ಸೊಪ್ಪು ಮತ್ತು ನೆನೆಸಿದ ಕಾಳುಗಳ್ನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು, ಮತ್ತು ಅದಕ್ಕೆ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಕಾಯಿ ತುರಿ ಮತ್ತು ಸೊಪ್ಪು ಮುಳುಗೋಷ್ಟು ನೀರು ಹಾಕಬೇಕಾಗುತ್ತೆ. ಅಂದರೆ ತುಂಬ ನೀರು ಹಾಕ್ಬಾರ್ದು. ಸೊ ಅದೆಷ್ಟು ಮುಳುಗೋಷ್ಟು ಸೊಪ್ಪು ಕಾಳೆಲ್ಲ ಮುಳುಗೋಷ್ಟು ನೀರು ಹಾಕ್ಬಿಟ್ಟು 3 ವಿಷಲ್ ಬರೋ ತನಕ ಕುಕ್ಕರಲ್ಲಿ ಇಡಬೇಕು. ಆಮೇಲೆ 3 ವಿಷಲ್ ಆದ ತಕ್ಷಣ ಅದು ಬೆಂದಿರೋದನ್ನ ತೆಗೆದುಬಿಟ್ಟು ಅದೇ ಮಿಶ್ರಣಕ್ಕೆ, ಅಂದರೆ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂತಂದರೆ ನಾವು ನೀರನ್ನ ಬಸ್ಕೊಂಡ್ಬಿಟ್ಟು ಅದಿರುತ್ತಲ್ವ ಸೊಪ್ಪು ಕಾಳು ಅದೆಲ್ಲ ಬೇಯಕ್ಕಿಟ್ಟಿರ್ತೀವಲ್ಲ, ಆ ಬೆಂದಿರೋ ಇದಕ್ಕೆ ನಾವು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು, ಆಮೇಲೆ ಕುರಶನಿ ಪುಡಿ, ಮನೇಲೆಲ್ಲ ಯೂಸ್ ಮಾಡ್ತೀವಲ್ವ, ಕುರಶನಿ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಬೆಂದಿರೋ ಇದಕ್ಕೆ ಪಲ್ಯದ ಸೊಪ್ಪು ಕಾಳಿಗೆ ಹತ್ತೋ ಥರ. ಹಾಗೆ ಸೊಪ್ಪು ಸ್ವಲ್ಪ ಹುಳಿ ಇರುತ್ತೆ, ಅಂದರೆ ಅದು ಹಸಿ ತಿಂದ್ರೇ ಕೂಡ ಹುಳಿ ಅನಿಸುತ್ತೆ. ನಾವು ಬೇಕಾದರೆ ಟೊಮೊಟೊ ಯೂಸ್ ಮಾಡೋರು ಟೊಮೊಟೊನೂ ಹಾಕ್ಕೋಬೋದು. ಹುಣಸೆ ಹುಳಿನ ನೋಡಿ ಹಾಕ್ಕೋಬೇಕಾಗುತ್ತೆ, ಯಾಕೆಂದರೆ ಅದು ಸೊಪ್ಪು ತುಂಬ ಹುಳಿ ಇರುತ್ತೆ ಸ್ವಲ್ಪ. ಹಾಗಾಗಿ ನೋಡಿಕೊಂಡು ಹುಳಿ ಮತ್ತು ಅದು ಹುಳಿನ ಹೊಂದ್ಕೊಳ್ಳೋ ಥರ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಸಣ್ಣದಾಗಿ ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಅಂದರೆ ಕಾದ ಎಣ್ಣೆಗೆ ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತು ಹಾಕ್ಬಿಟ್ಟು ಅದನ್ನು ಸಿಡಿಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಕುಕ್ಕರಲ್ಲಿ, ಸಾಂಬಾರು ಪುಡಿ, ಕಾಯಿ ತುರಿ ಅದೆಲ್ಲ ಹಾಕಿಬಿಟ್ಟು, ಸೊ ಅದಕ್ಕೆ ನಾವು ಇದನ್ನು ಒಗ್ಗರಣೆನ ಕೊಡಬೇಕಾಗುತ್ತೆ. ಒಗ್ಗರಣೆನ ಕೊಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕುದಿಯಲು ಬಿಡಬೇಕು. ಅಂದರೆ ಅದು ಸ್ವಲ್ಪ ಎಲ್ಲ ಸಾಂಬಾರು ಪುಡಿ ಅದನ್ನೆಲ್ಲ ಹೀರ್ಕೊಂಡು ಉಪ್ಪಿನಂಶ ಎಲ್ಲ ಹೀರ್ಕೋಬೇಕಲ್ಲ, ಸ್ವಲ್ಪ 10 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇದು ಪುಂಡಿ ಸೊಪ್ಪು ಪಲ್ಯ ಮಾಡುವಂತಹ ವಿಧಾನ. ಮನೆಯಲ್ಲೂ ಕೂಡ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಪುಂಡಿ ಸೊಪ್ಪು ತುಂಬಾ ಹೆಲ್ತಿಯಾದಂತಹ ಸೊಪ್ಪು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.